ರಾಯಚೂರಿನ ದೇವರಗುಡ್ಡದಲ್ಲಿ ರಸ್ತೆ ಕಾಮಗಾರಿ ಕಳಪೆ ಮಾಡಿದ್ದಾರೆ ಎಂದು ಹೇಳಿ ಆರೋಪಿಸಿ ಜೆಡಿಎಸ್ ಶಾಸಕಿ ಕರೆಮ್ಮ ಜಿ ನಾಯಕ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕೆಕೆಆರ್ಡಿಬಿ ಅನುದಾನದಲ್ಲಿ ಕೆಆರ್ಐಡಿಎಲ್ ಇಲಾಖೆ ಹಳೆ ರಸ್ತೆ ಮೇಲೆ ಹೊಸ ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಲಾಗಿದೆ. ಅಂತೇಳಿ ನಮಗೆ MLA ಅವರು ಬರ್ತಾರಂತೇಳಿ ನಮ್ಮ ಊರಿಗೆ ಕರೆ ಕೊಟ್ಟಿದ್ರಿ. ಗುದ್ದಿಲ್ ಪೂಜೆ ಐತಿ ಬರ್ರಿ ರಸ್ತೆದು ದೇವಸ್ಥಾನಕ್ಕೆ ಅಂತೇಳಿ ಕರೆದ್ರಿ. ಎಲ್ಲರೂ ಬಂದರು. ಇಲ್ಲಿ ಬಂದ ಟೈಮಲ್ಲಿ ಏನು ಹೇಳ್ತಿರೋ ಅವರು, ನಾವೆಲ್ಲರೂ ನಿಂತ್ಕೊಂಡು ದೇವಸ್ಥಾನಕ್ಕೆ ರಸ್ತೆ ಮಾಡಿಸೋಣ, ಎಲ್ಲರ ಕೈ ಜೋಡಿಸ್ಬೇಕಂತ ಹೇಳಿದರು. ನಮಗೇನಾಯಿತು, ಸೈಡ್ ವಾಲು 8 ಮೀಟ್ರ್ ಆಗಲು ತೊಗೊತಾರೆ, ರಸ್ತೆಯಾಗ ಅಭಿವೃದ್ಧಿ ಮಾಡ್ತಾರೆ ಅಂತ ಭಾಳ ಆಸೆತ್ತು ನಮ್ಗೆ. ಈಗ ಏನಾಯಿತು, ನಮ್ಗೇನು ಹೆಂಗಾಗ್ಯದಂದ್ರೆ ದೇವಸ್ಥಾನ ಅಂದ್ರೆ ಎಲ್ಲರೂ ಖುಷಿ ಪಟ್ಟಿದ್ರಿ ರಸ್ತೆ ಆಗ್ತದಂತೇಳಿ. ಈಗ ಏನು ಮಾಡಿಬಿಟ್ಟಾರ್ರಿ, ಇನ್ನು ಕಲ್ಲು ಕಿತ್ತಿಲ್ಲ ಏನಿಲ್ಲ, ಸುಮ್ಮನೆ ಕಲ್ಲುಗಳು ಇಟ್ಟು ಕಂಪಲ್ಸರಿ ಏನು ಮಾಡ್ಬೇಕಂದ್ರೆ ಇಟಾಚ್ ಹಚ್ಚಿ ಕಿತ್ತಿ ಪಾಟೆಮ್ ಹಾಕಿ ರೂಲರ್ ತಿರುಗಾಡಿಸಿ ಆಮೇಲೆ ಮತ್ತೆ ಮಿಕ್ಸ್ ಕಂಕರ್ ಹಾಕಿ ರಾಡ್ ಕಟ್ಟಿ ಕಾಂಕ್ರೀಟ್ ಹಾಕೋದು ಪ್ಲಾನ್ ಐತಿರಿ. ಅದ್ರಾಗ ಸೈಡ್ ವಾಲನ ಐತಿ, ಎಲ್ಲ ಐತಿ. ಆ ಪ್ರಕಾರ ಮಾಡಿಲ್ರಿ ಅವರು. ಏನು ಮಾಡ್ಯಾರ, ಕಲ್ಲಿನಗಳ ಮ್ಯಾಗ ಮರಮ್ ಹಾಕಿ ಕಳೆ ಕಾಂಪರ್ಗೆ ಕಾಂಕ್ರೀಟ್ ಹಾಕೊಂಡು ಹೋಗ್ಬಿಟ್ರೆ ಅಷ್ಟೇ. 1 ಕೋಟಿ ರೂಪಾಯಿ ರೀ. ಏನಿಲ್ಲ ರೀ, ಏನಿಲ್ಲ, ಭಾರಿ ಮಾಮೂಲಿ 3 ದಿನದಾಗ ಕಾಂಕ್ರೀಟ್ ಹಾಕಿ ಮುಗಿಸ್ಕೊಂಡು ಹೋಗ್ಬಿಟ್ರೆ ಕಳೆ ಕಾಮಗಾರಿ ಮಾಡ್ಕೊಂಡು. MLA ಅವರು ಏನಂತಾರೆ ರೀ, ಆಯ್ತು ರೀ ಅವ್ರು ಕೊಟ್ಟಿವಿ, ಅವ್ರು ಕೇಳಿ ಮಾಡಿಸ್ಯಾರಿ, ಚೆನ್ನಾಗಿ ಹೋಗಿ ಕೇಳಿ ಮಾಡಿಸ್ಯಾರಿ ಹೇಳ್ತೀವಿ ಅಂತಾರೆ, ಆಯ್ತು ಅಷ್ಟೇ. ಅದ್ರಾಗ ನಮಗೇನೋ ಅನುಮಾನ ಬರ್ತದ, ಏನೋ ಒಂದು ಅದ್ರಾಗ ಫ್ಯಾಮಿಲಿಯಾಗ ಒಂದು 30% ಇಟ್ಟಿರ್ಬೋದು MLA ಅವರು. ಅದ್ರಾಗೋಸ್ಕರ ಅವ್ರು ಅಷ್ಟು ಹೇಳ್ಯಾರಂತ ನಮ್ದು ಅಭಿಪ್ರಾಯ ಅಷ್ಟೇ.